ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಇಂದಿನ ನಮ್ಮ ಒಂದು ರೌಂಡ್ ಅಪ್ ಪ್ರೋಗ್ರಾಮ್ನಲ್ಲಿ ನಾವು ಇವತ್ತಿನ ಮಾರ್ಕೆಟಿನ ವಿಶ್ಲೇಷಣೆಯನ್ನು ಮಾಡೋಣ. ಅದ್ರ ಜೊತೆಯಲ್ಲಿ ಇವತ್ತು ಮಾರ್ಕೆಟಲ್ಲಿ ಯಾವ್ಯಾವ ಸ್ಟಾಕ್ಸು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾವೆ ಹಾಗೂ ಯಾವ ಸ್ಟಾಕ್ಸಲ್ಲಿ ನಾವು ಏನೇನನ್ನು ನಾವು ಎಕ್ಸ್ಪೆಕ್ಟನ್ನು ಮಾಡಬಹುದು, ಹಾಗೂ ಇವತ್ತಿನ ದಿವಸ ಮಾರ್ಕೆಟಲ್ಲಿ FIIs ಮತ್ತು DIIsಗಳ ಡೇಟಾ ಏನನ್ನು ಹೇಳುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾವು ತಿಳ್ಕೊಳ್ಳೋಣ. ಸರಿನಾ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ಆಗಿರಲಿ ನಿಫ್ಟಿ ಆಗಿರಲಿ ಇವತ್ತು ಒಂದು ಒಳ್ಳೆ ಮೊಮೆಂಟಮನ್ನು ಕೊಟ್ಟಿತ್ತು. ಇವತ್ತು ತಿಂಗಳ ಕೊನೆಯ ಎಕ್ಸ್ಪೈರಿ ಆಗಿದ್ದರೂ ಸಹ ಇವತ್ತು ಮಾರ್ಕೆಟಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸು ಸಹ ನಮಗೆ ನೋಡಲಿಕ್ಕೆ ಸಿಕ್ಕಿತ್ತು. ಕರೆಕ್ಟಾ? ಅದರ ಜೊತೆಯಲ್ಲಿ ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟು ಒಂದು ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿತ್ತು. ಅದಾದ ನಂತರ ಮಾರ್ಕೆಟು ಮತ್ತೆ ಕೆಳಗಡೆ ಬಂತು. ಕೆಳಗಡೆ ಬಂದಾದ ನಂತರ ಮತ್ತೆ ಮಾರ್ಕೆಟಲ್ಲಿ ಒಂದು ಮೊಮೆಂಟಮ್ ಬಂತು. ಈ ಎಲ್ಲ ಕೆಲಸಗಳು ನಡೀತು. ಆದರೂ ಸಹ ನಾವು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಇವತ್ತು ಮಾರ್ಕೆಟಿನ ದಿಕ್ಕೇ ತೋಚದಲ್ಲೇ ಹೋಗಿರುವ ಸಿಚುವೇಶನ್ಸ್ಗಳು ಇವತ್ತು ಸುಮಾರು ಜನ ಟ್ರೇಡರ್ಸ್ಗಳಿಗೆ ಆಗಿರುತ್ತೆ. ಕರೆಕ್ಟಾ? ಇನ್ನು ಸ್ನೇಹಿತರೆ, ಅದ್ರ ಬಗ್ಗೆನೂ ಇವತ್ತು ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಇವತ್ತಿನ ಟಾಪ್ ಗೇನರ್ಸ್ ಮತ್ತು ಟಾಪ್ ಲೂಸರ್ಸ್ ನಾವು ನೋಡೋದಾಯಿತು ಅಂತ ಹೇಳಿದ್ರೆ, ಇವತ್ತಿನ ಟಾಪ್ ಗೇನರ್ಸ್ನ ಲಿಸ್ಟಲ್ಲಿ ಬರ್ತಕ್ಕಂಥದ್ದು JSW ಸ್ಟೀಲು 5.84% ಗ್ರೋತನ್ನು ಪಡೆದಿದೆ. ಹಿಂಡಲ್ಕೋ 3.54, ಟಾಟಾ ಸ್ಟೀಲ್ 2.96, ಅದಾನಿ ಪೋರ್ಟ್ಸು 2.49, ಪವರ್ ಗ್ರಿಡ್ 2.43, ಇನ್ನು ಬಜಾಜ್ ಫೈನಾನ್ಸ್ ಬಂದ್ಬಿಟ್ಟು -1.66, ಬಜಾಜ್ ಫಿನ್ ಸರ್ವಿಸಸ್ ಬಂದ್ಬಿಟ್ಟು -1.6, ಏಷ್ಯನ್ ಪೇಂಟ್ಸ್ -1.10, ಬಜಾಜ್ ಆಟೋ -0.80, ಟೆಕೆಮ್ -0.61. ಅದರ ಜೊತೆಯಲ್ಲಿ ನಾವು ಮೊನ್ನೆ ಮೊಹರತ್ ಟ್ರೇಡಿಂಗಲ್ಲಿ ETF ಅನ್ನು ತಗೊಳ್ಳೋಕೆ ಹೇಳಿದ್ವಿ. ETF ಬ್ಯಾಂಕ್ ನಿಫ್ಟಿ ಯಾವ್ಯಾವ ರೀತಿಯಲ್ಲಿ ಬೆಳೆದಿದೆಯೋ ETF ನಮಗೆ ಅದೇ ರೀತಿಯಾದ ಒಂದು ಮೊಮೆಂಟಮನ್ನು ಸಹ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಕರೆಕ್ಟಾ? ನಮ್ಮ ETF ಯಾವುದು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಬ್ಯಾಂಕ್ ಬೀಸ್ನ ನಾವು ತೊಗೊತೀವಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ನಾನು ಬ್ಯಾಂಕ್ ಬೀಸ್ನು ಸಹ ತೊಗೊಂಡಿದ್ದೀನಿ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ಕನ್ಸಿಸ್ಟೆಂಟ್ ಆಗಿ ನಮಗೆ ಒಂದು ಒಳ್ಳೆಯ ಗ್ರೋತ್ ಇಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಕರೆಕ್ಟಾ? 24ನೇ ತಾರೀಕಿಂದ ನಾವು ನೋಡಿದ್ವಿ ಅಂತ ಹೇಳಿದ್ರೆ 414 ರೂಪಾಯಿಗೆ ನಮಗೊಂದು ಆವ್ರೇಜ್ ಬೈ ಬಂದಿತ್ತು. ಸೊ ನಾವು ಇವತ್ತು ಒಂದು ಒಳ್ಳೆ ಡೀಸೆಂಟ್ ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿತ್ತು, ಮಾಡಿದ್ದೀವಿ ಕೂಡ ಮಾರ್ಕೆಟಲ್ಲಿ, ಅಲ್ವಾ? ಇನ್ನು ಇವತ್ತಿನ FIIsನ ಡೇಟಾ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ಇವತ್ತಿನ FIIs ಡೇಟಾದಲ್ಲಿ ನಾವು ನೋಡ್ಬೋದು. ಇವತ್ತು FIIs ಏನಿದ್ದಾರೆ ಇವರು ಒಂದು ನೆಟ್ ಬೈಯರ್ಸ್ ಆಗಿದ್ದಾರೆ. ಅಂದರೆ ಟೋಟಲ್ ಆಗಿ 2818.40 ಕೋಟಿಯಷ್ಟು ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ -1.580.10 ಅಷ್ಟು DIIs ಸೆಲ್ಲನ್ನು ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತು DIIs ಸೆಲ್ಲನ್ನು ಮಾಡಿದ್ದಾರೆ. FIIs ಏನು ಮಾಡಿದ್ದಾರೆ? ಇವತ್ತು FIIs ಪೊಸಿಷನ್ಸನ್ನು ಬೈ ಮಾಡಿದ್ದಾರೆ. ನಂಬರ್ಸು ನಿಮ್ಮ ಕಣ್ಣೆದುರುಗಡೆನೇ ಇದೆ. ಏನು 2818 ರೂಪಾಯಿ 40 ಪೈಸಾ ಇನ್ವೆಸ್ಟ್ಮೆಂಟ್ ಆಗಿದೆ. 2818.40 ಕೋಟಿ ರೂಪಾಯಿಯಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ. DIIs -1.580 ಅಂದರೆ 1580.10 ಕೋಟಿಯಷ್ಟು ಇವರು ಇನ್ವೆಸ್ಟ್ಮೆಂಟನ್ನು ವಿಡ್ರಾ ಮಾಡಿದ್ದಾರೆ. ಅಂದರೆ 1238.3 ಕೋಟಿ ರೂಪಾಯಿಯಷ್ಟು ಒಂದು ನಿವೇಶನ ಆಗಿದೆ ಇವತ್ತಿನ ದಿವಸ ಮಾರ್ಕೆಟಲ್ಲಿ. ಕರೆಕ್ಟಾ? ಇನ್ನು ಇವತ್ತಿನ ನಾವು ಬ್ಯಾಂಕ್ ನಿಫ್ಟಿಯ ಬಗ್ಗೆ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇರ್ಬೋದು, ಬ್ಯಾಂಕ್ ನಿಫ್ಟಿ ಈಗ ಲೆವೆಲ್ಸನ್ನು ಸಹ ನಾವಿಲ್ಲಿ ಹಾಕಿಟ್ಟಿದ್ದೀವಿ. ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿ ನಾವು 15 ಮಿನಿಟ್ಸ್ ಚಾರ್ಟಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಕಳೆದ 3-4 ದಿವಸಗಳಿಂದ ಮಾರ್ಕೆಟು ಸೇಮ್ ಲೆವೆಲಲ್ಲೇ ಓಡಾಡ್ತಾ ಇದೆ. ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಏನಾದರೂ ರೆಫರ್ ಮಾಡಿದರೆ ಅದರಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದೆ, ಮಾರ್ಕೆಟು ಇದೇ ಪಾಯಿಂಟಲ್ಲಿ ಸ್ವಲ್ಪ ಓಡಾಡಬಹುದು. ಯಾಕೆ ಅಂತ ಹೇಳಿದ್ರೆ ನಿಫ್ಟಿ ಇನ್ನೂ ಅಂಡರ್ ಪರ್ಫಾರ್ಮ್ ಮಾಡಿದೆ. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ನಮ್ಮ ಒಂದು ಆಲ್ ಟೈಮ್ ಹೈನ ಒಂದು ರೀಚ್ ಆಗಲಿಕ್ಕೆ ತುಂಬಾ ಒಂದು ಹತ್ತಿರದಲ್ಲೇ ಬಂದು ನಿಂತಿರ್ತಕ್ಕಂಥದ್ದು ಸ್ನೇಹಿತರೆ. ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗೆ ತುಂಬಾ ಕ್ಲೋಸ್ ಇದೆ. ಆದರೆ ನಿಫ್ಟಿ ಏನಿದೆ ಇದು ಇನ್ನೂ ನಮ್ಮ ಆಲ್ ಟೈಮ್ ಹೈಗೆ ಬಂದಿಲ್ಲ.
ಇನ್ನೂ ಒಂಚೂರು ಜರ್ನಿ ಇದ್ರದ್ದು ಬಾಕಿ ಇದೆ. ಸೊ ಹಾಗಾಗ್ಬಿಟ್ಟು ಏನು ಹೇಳಿದ್ವಿ ಅಂದರೆ ಬ್ಯಾಂಕ್ ನಿಫ್ಟಿ ಹಾಲ್ಟ್ ಆಗಿ ನಿಫ್ಟಿ ಮೊಮೆಂಟಮನ್ನು ಕೊಡಬಹುದು, ಅಥವಾ ಬ್ಯಾಂಕ್ ನಿಫ್ಟಿ ಮುಂದೆ ಹೋಗುತ್ತೆ, ನಿಫ್ಟಿ ಅದನ್ನು ಫಾಲೋ ಮಾಡ್ತಾನೂ ಹೋಗೋ ಸಾಧ್ಯತೆಗಳಿದೆ ಅಂತಲೂ ಹೇಳಿದ್ವಿ ಹಿಂದಿನ ವಿಡಿಯೋಗಳಲ್ಲಿ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ನಮಗೆ ಇವಾಗ ಅದೇ ನೋಡಲಿಕ್ಕೆ ಸಿಗ್ತಾ ಇದೆ. ಕರೆಕ್ಟಾ? ಇನ್ನು ನಾವು ನಾಳೆಯ ಒಂದು ಲೆಕ್ಕಾಚಾರಕ್ಕೆ ನೋಡಿದಾಗ, ನಾಳೆಯ ದಿವಸಕ್ಕೆ ಲೆಕ್ಕಾಚಾರನ ನಾವಿಲ್ಲಿ ನೋಡಿದಾಗ ನಮಗೆ ಇಲ್ಲಿ ತುಂಬ ಕ್ಲಿಯರ್ ಆದಂತಹ ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಒಂದು ಪಾಯಿಂಟ್ಸ್ ಏನಿದೆ ಅಂದರೆ, ನಾಳೆಯ ದಿವಸ 4163 ಮೇಲ್ಗಡೆಗೆ ಒಂದು ಮೊಮೆಂಟಮ್ ಬಂತು ಅಂದರೆ ಬೈ ಮಾಡ್ತೀವಿ, 4205 ರೂಪಾಯಿಗಿಂತ ಒಂದು ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಸೆಲ್ ಮಾಡ್ತೀವಿ. ಅದೇ ರೀತಿ ಸ್ನೇಹಿತರೆ ನಿಫ್ಟಿಯಲ್ಲಿ ನಾವು ನೋಡ್ತಾ ಇರ್ಬೋದು, ನಿಫ್ಟಿಯಲ್ಲಿ ಕಳೆದ 3 ದಿವಸಗಳಿಂದ ಮಾರ್ಕೆಟು ಒಂದೇ ಸ್ಥಾನದಲ್ಲಿ ನಿಂತ ನೀರಿನಂತೆ ನಿಂತಿದೆ, ಅಲ್ಲೇ ಓಡಾಡ್ತಾ ಇದೆ. ಸೊ ಇವಾಗ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾವು ಹಾಕಿರುವ ಚಾನಲಿನ ಮೇಲ್ಗಡೆ ಬಂದು ಮಾರ್ಕೆಟು ಕ್ಲೋಸ್ ಆಗಿದೆ. ದಿಸ್ ಇಸ್ ಒನ್ ಗುಡ್ ಇನ್ಫಾರ್ಮೇಷನ್. ಸೊ ನಾಳೆಯ ದಿವಸಕ್ಕೆ 17,791 ಅಥವಾ 92ರ ಮೇಲೆ ಮಾರ್ಕೆಟ್ ಮೊಮೆಂಟಮ್ ಬಂತು ಅಂದರೆ ನಾವಿಲ್ಲಿಂದ ಒಂದು ಬೈ ಪೊಸಿಷನನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲ ಈ ಒಂದು ಪೊಸಿಷನ್ ಅಂದರೆ 17,652ರ ಕೆಳಗಡೆ 15,640ರ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂದರೆ ನಾವಿಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನೂ ನೋಡಬಹುದಾಗಿದೆ. ಯಾವಾಗ? ನಾಳೆಗೆ ನಿಫ್ಟಿಯಲ್ಲಿ. ಇನ್ನು ಸ್ನೇಹಿತರೆ ನಾಳೆಯ ದಿವಸ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ಗಳಿದೆ. ಏನೇನು ಅಂತ ಹೇಳಿದ್ರೆ, ಅಪ್ನೆಕ್ಸ್ ಫ್ರೀಜನ್ ಫುಡ್ ಲಿಮಿಟೆಡ್ ಅನ್ನೋ ಕಂಪನಿಯ ಒಂದು ಫಿನಾನ್ಷಿಯಲ್ ರಿಸಲ್ಟ್ಸ್ ಇದೆ. ಆಪ್ಟೆಕ್ ಲೈಫ್ ಸೈನ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಯ ಫಿನಾನ್ಷಿಯಲ್ ರಿಸಲ್ಟ್ಸ್ ಇದೆ. ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್, ನಮಗೆಲ್ರಿಗೂ ಗೊತ್ತು ಬ್ಲೂ ಡಾರ್ಟ್ ಎಕ್ಸ್ಪ್ರೆಸ್ ಅಂದರೆ ಒಂದು ಕೊರಿಯರ್ ಕಂಪನಿ, ಅವರ ಒಂದು ಫಿನಾನ್ಷಿಯಲ್ ರಿಸಲ್ಟ್ಸು ಸಹ ಇದೆ 28ನೇ ತಾರೀಕು ಅಂದರೆ ನಾಳೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು CCL ಇದೆ. ಡಾಕ್ಟರ್ ರೆಡ್ಡಿ ಅವ್ರದ್ದು ನಾಳೆಯ ದಿವಸ ಫಿನಾನ್ಷಿಯಲ್ ರಿಸಲ್ಟ್ಸ್ ಇದೆ. ಸೊ ಏನಾಗ್ಬೋದು ನಾಳೆ ಡಾಕ್ಟರ್ ರೆಡ್ಡಿಯಲ್ಲಿ ಒಂದು ಒಳ್ಳೆಯ ಮೂಮೆಂಟ್ ಸಿಗಬಹುದು. ರಿಸಲ್ಟ್ಸ್ ಪಾಸಿಟಿವ್ ಬಂದರೆ ಮೇಲ್ಗಡೆ ಹೋಗೋ ಲೆಕ್ಕಾಚಾರ, ರಿಸಲ್ಟ್ಸ್ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಆಯಿತು ಅಂತ ಹೇಳಿದ್ರೆ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿ ನಮಗೆ ನೋಡಲಿಕ್ಕೆ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಆಮೇಲೆ CCL ಪ್ರಾಡಕ್ಟ್ಸು ನಾವು ನೋಡ್ತಾ ಇರ್ಬೋದು, CCL ಪ್ರಾಡಕ್ಟ್ಸ್ ನಾಳೆ ಫಿನಾನ್ಷಿಯಲ್ ರಿಸಲ್ಟ್ಸ್ ಇದೆ. ಆಮೇಲೆ ಕಾರ್ಬೋರಂಡಮ್ ಯೂನಿವರ್ಸಲ್ ಲಿಮಿಟೆಡ್ ಅನ್ನುವ ಒಂದು ಕಂಪನಿ ಏನಿದೆ, ಇದು ಸಹ ನಾಳೆಯ ದಿವಸಕ್ಕೆ ಒಂದು ಫಿನಾನ್ಷಿಯಲ್ ರಿಸಲ್ಟ್ಸ್ ಇದೆ ಸ್ನೇಹಿತರೆ. ಸೊ ನಾಳೆಯ ದಿವಸ ಒಂದು ಒಳ್ಳೆಯ ಮೂಮೆಂಟ್ ಸಿಗುವಂತಹ ಚಾನ್ಸಸ್ ಇದೆ. ಯಾವುದ್ಯಾವುದರಲ್ಲಿ? ಡಾಕ್ಟರ್ ರೆಡ್ಡಿಯಲ್ಲಿ, CCLಲ್ಲಿ, ಅದಾದ ನಂತರ ಬ್ಲೂ ಡಾರ್ಟಲ್ಲಿ, ಆಸ್ಪೆಕ್ಕಲ್ಲಿ, ಆಮೇಲೆ ಎಪೆಕ್ಸಲ್ಲಿ ಒಂದು ಒಳ್ಳೆ ಮೊಮೆಂಟಮನ್ನು ನಮಗೆ ನೋಡಲಿಕ್ಕೆ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗ್ಬಿಟ್ಟು ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗೆಲ್ಲ ಇವಾಗ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ಏನು ಮಾಡಬೇಕು ಏನಿಲ್ಲ ಅಂತ. ಸೊ ಇನ್ಫಾರ್ಮೇಷನ್ನ ಮಿಸ್ ಔಟ್ ಮಾಡ್ಕೊಳ್ಳೋದೇನೆ, ಈ ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆಲಿ ಆಗಿರಲಿ ಶೇರ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿ ಜಾಯಿನ್ ಆಗಲಿಕ್ಕೆ ನಿಮಗೆ ಯಾವುದೇ ರೀತಿಯಾದ ಶುಲ್ಕವಿರುವುದಿಲ್ಲ. ಆಮೇಲೆ ಸ್ನೇಹಿತರೆ ನಮ್ಮ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಶೀಘ್ರದಲ್ಲೇ. ಸೊ ಇನ್ನು ಯಾರ್ಯಾರು ಎನ್ಕ್ವೈರಿ ಮಾಡಬೇಕು ಅಂತಿದ್ರೆ ಎನ್ಕ್ವೈರಿ ಮಾಡ್ಕೊಳ್ಳಿ. ಬ್ಯಾಚಸ್ಗೆ ಸ್ಟಾರ್ಟ್ ಆಗಬೇಕು ಅಂದರೆ ಈ ಬ್ಯಾಚಸ್ಸು ರೆಕಾರ್ಡಿಂಗ್ ಬ್ಯಾಚಸ್ ಅಲ್ಲ, ಲೈವ್ ಸೆಷನ್ಸ್ ಇರುತ್ತೆ, ಲೈವ್ ಕ್ಲಾಸಸ್ ಇರುತ್ತೆ. ಸೊ ಬೇಗ ನೀವು ನಿಮ್ಮ ಸೀಟ್ಸ್ಗಳನ್ನು ಎನ್ರೋಲ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇದನ್ನು ಹೇಳ್ತಾ ನಾನು ಇವತ್ತಿನ ನಮ್ಮ ಈ ವಿಡಿಯೋನ ಮುಗಿಸೋದಕ್ಕೆ ಅನುಮತಿಯನ್ನು ಪಡಿತಾ ಇದ್ದೀನಿ.